ನಮಸ್ಕಾರ ವೀಕ್ಷಕರೇ, ಗಂಗಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ವಿಡಿಯೋದಾಗ ಹಸಿ ಕಡ್ಲೆಕಾಳು ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ ಬರ್ರಿ. ಹಸಿ ಕಡ್ಲೆಕಾಳು ಪಲ್ಯ ಮಾಡೋಕೆ ಬೇಕಾಗೋ ಸಾಮಗ್ರಿಗಳು: ನಾನು ಒಂದು ಬಟ್ಲ ಹಸಿ ಕಡ್ಲೆಕಾಯಿ ತೊಗೊಂಡಿನಿ ನೋಡ್ರಿ. ಇವನ್ನ ಸಿಪ್ಪೆ ಬಿಡಿಸಿಟ್ಕೋಬೇಕು. ಆಮೇಲೆ 5 ರಿಂದ 6 ಹಸಿ ಮೆಣಸಿಕಾಯಿ ತೊಗೊಂಡಿನಿ, ನಾನು ಜಜ್ಜಿಟ್ಕೊಂಡಿನಿ. ಒಂದು ಮೀಡಿಯಮ್ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ. ಒಗ್ಗರಣೆಗೆ ಸಾಸಿವೆ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು, ಇದು ಗುರಾಳ್ ಪುಡಿ ನೋಡ್ರಿ. ಹುರಿದಿಟ್ಕೊಂಡು ಮೊದಲ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಿ ಪಲ್ಯಕ್ಕೆ ಬೇಕಂತೇಳಿ. ಈ ಒಗ್ಗರಣೆಗೆ ಅಡುಗೆ ಎಣ್ಣೆ, ಸ್ವಲ್ಪ ಬೆಲ್ಲ, ಸ್ವಲ್ಪ ಮಸಾಲೆ ಪೌಡ್ರ್, ಸ್ವಲ್ಪ ಅರಿಶಿನ ಪುಡಿ. ಇನ್ನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿನಿ ನೋಡ್ರಿ. ಇಷ್ಟು ಕಾಳಾಗ್ಯಾವ ನೋಡ್ರಿ. ಈ ಥರ ಇವನ್ನ ಪಲ್ಯ ಮಾಡೋದು ನೋಡೋಣ ಬರ್ರಿ. ಹಂಗೆ ಮಾಡೋದು ಮೊದಲ ಗ್ಯಾಸ್ ಹಚ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರಿ. ಪಲ್ಯಕ್ಕೆ ಒಂದು ಬಾಳಿಗೆ ಇಟ್ಕೊತೀನಿ. ಈಗ ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ಅಡುಗೆ ಎಣ್ಣೆ ನೋಡಿ ಹಾಕ್ಕೋಬೇಕು ನೋಡ್ರಿ. ನೀವು ಪಲ್ಯಕ್ಕೆ ಹಾಕ್ತಿ ಗೊತ್ತಾಗುತ್ತಲ್ಲ ನಮ್ಗೆ. ಎಣ್ಣೆ ಬಿಸಿ ಆಗೈತೆ. ಅದು ಸಾಸಿವೆ ಜೀರಿಗೆ ಹಾಕ್ಕೊತೀನಿ ನಾನು. ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ರಿ, ಅವನ್ನ ಹಾಕ್ಕೊತೀನಿ ನೋಡಿರಿ. ಅವು ಸಿಡಿಯಾಕತ್ತೀವಿ ಸಾಸಿವೆ ಜೀರಿಗೆ, ಇವನ್ನ ಹಾಕ್ಕೊಂಬಿಡ್ರಿ. ಈರುಳ್ಳಿ ಕುದಿಬೇಕಲ್ಲ ಎಣ್ಣೆಗ, ಸ್ವಲ್ಪ ಕುದಿಲ್ರಿ. 1 ನಿಮಿಷ ಕುದಿಲಿದು. ಹಸಿ ಖಾರ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದು ಎಣ್ಣೆ ಒಳಗೆ ಹಾಕ್ಕೊಂಬಿಡ್ಬೇಕು ನೋಡಿರಿ. ಅಂದ್ರೆ ಅದು ಹಸಿ ವಾಸನೆ ಹೋಗ್ಬಿಡ್ತೈತಿ. ಇದನ್ನು ಮಿಕ್ಸ್ ಮಾಡ್ತೀನಿ ನೋಡ್ರಿ. ಅದ್ರಾಗ ಕಡ್ಲೆಕಾಯಿ ಸುಳಿದಿಟ್ಕೊಂಡಿವಲ್ಲ, ಇವನು ಒಗ್ಗರಣೆ ಹಾಕ್ಕೊತೀನಿ ನೋಡ್ರಿ. ಇವನ್ನೆಲ್ಲ ಮಿಕ್ಸ್ ಮಾಡೋಣ ಸರಿ ಚೆನ್ನಾಗಿ. ಈಗ ಉಪ್ಪು ಹಾಕ್ಕೊತೀನಿ ನೋಡ್ರಿ. ರುಚಿಗೆ ಎಷ್ಟು ಬೇಕು ನೋಡಿ. ನಿಮ್ಗೆ ಉಪ್ಪು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೋಬೇಕು. ಹಸಿ ಖಾರಕ್ಕೆ ಹಾಕ್ಕೊಂಡಿರ್ತೀವಿ, ನೋಡಿ ಹಾಕ್ಕೋಬೇಕು ನೋಡ್ರಿ. ಈ ಮಸಾಲೆನೂ ಹಾಕ್ಬಿಡೋಣ. ಅದಕ್ಕೆ ಅರಿಶಿನ ಪುಡಿನೂ ಹಾಕ್ಕೊತೀನಿ ನಾನು. ಈ ಬೆಲ್ಲ ತೊಗೊಂಡಿದ್ದೀವಲ್ರಿ, ಇದನ್ನು ಹಾಕ್ಕೊಂಬಿಡೋಣ ಎಲ್ಲ ಇದ್ರೊಳಗೆ. ಈಗ ಹುಣಸೆ ಹಣ್ಣು ತೊಗೊಂಡಿವಲ್ಲ, ಇದನ್ನು ಹಾಕ್ಕೊತೀನಿ ನೋಡ್ರಿ. ಈ ಥರ ಹಿಂಡ್ಕೋಬೇಕು. ಇದನ್ನು ಹಾಕ್ತೀನಿ ನೋಡ್ರಿ. ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಇದ್ರಾಗ. ಇದೆಲ್ಲ ಒಗ್ಗರಣೆಗೆ ಮಿಕ್ಸ್ ಆಗುತ್ತೆ ನೋಡ್ರಿ. ಇದು ನೀರು ಹಾಕ್ಕೊತೀನಿ ನೋಡ್ರಿ. ಒಂದು ಅರ್ಧ ಲೋಟ ನೀರು ಹಾಕ್ಕೋಬೇಕು. ಮೊದಲೇ ಕುದಿಸಿ ಆಮೇಲೆ ಒಗ್ಗರಣೆ ಹಾಕ್ಕೊತಾರ. ನಾ ಹಂಗೆ ಮಾಡಿದ್ರೆ ಅದು ಟೇಸ್ಟ್ ಹೋಗುತ್ತೆ ಅಂತೇಳಿ ಒಗ್ಗರಣೆ ಒಳಗೆ ಒಗ್ಗರಣೆ ಇರ್ತೈತಲ್ರಿ, ಇದ್ರಾಗನ ಇವನ್ನ ಕುದಿಸ್ಕೊಂಡ್ಬಿಡ್ತೀನಿ ನೋಡ್ರಿ. ಹಣ್ಣಾಗೆ ಕುದಿಸ್ಕೋಬೇಕು ಅವನ್ನ. ಈಗ ಇದನ್ನು ಗುರಾಳ್ ಪುಡಿ ತೊಗೊಂಡೆಲ್ಲ ಇದನ್ನು ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ. ಇದ್ರ ಜೊತೆ ಇದನ್ನು ಮಿಕ್ಸ್ ಮಾಡಿ. ಹೊಸ್ದಾಗಿ ನಮ್ಮ ಚಾನಲ್ ಯಾರು ನೋಡಕತ್ತೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನಿಮಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲು ನೀವೇ ನೋಡ್ಬೋದು. ಒಂದು 10 ನಿಮಿಷ ಕುದಿಯಾಕೆ ಬಿಡೋಣ್ರಿ. ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಕುದಿತೈತೆ ತಾನೇ ಅದು. ಇವಾಗ 10 ನಿಮಿಷ ಆಯ್ತು ನೋಡ್ರಿ. ಕುದ್ದೈತಿದು ತೆಗೆದು ನೋಡ್ರಿ. ಈ ಥರ ಆಗೈತೆ ನಾವು. ಇನ್ನು ಕೆಳಗೆ ಇಳಿಸ್ಕೊಂಬಿಡೋಣ. ಪೂರಿ ಮಾಡಿದ್ರೆ, ಚಪಾತಿಗೆ, ರೊಟ್ಟಿ ಎಲ್ಲ ಕಚ್ಕೊಂಡು ತಿನ್ಬೋದು ನೋಡ್ರಿ. ಕಡ್ಲೆಕಾಳು ಒಣಗಿದ್ದು ಮಾಡ್ತೀವಲ್ಲ, ಅದೊಂದು ಟೇಸ್ಟ್ ಬೇರೆ ಆಗುತ್ತೆ. ಇದು ಹಸಿ ಕಾಳಿನ ಟೇಸ್ಟ್ ಬೇರೆ ಆಗುತ್ತೆ ನೋಡ್ರಿ. ಈ ಥರ ಆಗೈತೆ ನೋಡ್ರಿ. ಕಡ್ಲೆಕಾಳು ಪಲ್ಯ ರೆಡಿ ಆಯ್ತು ನೋಡ್ರಿ. ನೀವು ಒಂದು ಸಲ ಮಾಡಿ ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋ ಇಷ್ಟ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.